ಕಥೆ 10. ಆ ಬಾಗಿಲ ಹಿಂದೆ. ಪುಟಾಣಿ ಮಲ್ಲಿಗೆಹಳ್ಳಿ ಎಂಬ ಗ್ರಾಮದಲ್ಲಿ ನೆಲೆಸಿದ್ದಳು. ಇಲ್ಲಿ ಪ್ರತಿಯೊಂದು ಮನೆಗೂ ಒಂದು ಕಥೆಯಿದೆ. ಆದರೆ ಒಂದು ಮನೆಗೆ ಬೇರೆಯದೇ ಕಥೆ. ಗದ್ದೆಯ ಕೊನೆಯಲ್ಲಿ ಇದ್ದ ಆ ಹಳೆಯ ಮನೆ ಹುಲ್ಲುಗಳಿಂದ ಮುಚ್ಚಿತ್ತು. ಅದರ ಕಿಟಕಿಗಳು ಮುಚ್ಚಿದ್ದವು. ರಾತ್ರಿ ಹೊತ್ತಿನಲ್ಲಿ ಮಾತ್ರ ಬೆಳಕು ಕಾಣುತ್ತಿತ್ತು. ಮಕ್ಕಳಲ್ಲಿ ಪಿಸು ಮಾತುಗಳು ಕೇಳುತ್ತಿದ್ದವು. ಅವರು ಹೇಳುತ್ತಾರೆ, ಅಲ್ಲಿ ಭೂತವಿದೆ, ಅಲ್ಲಿ ಹೋದ ಹಕ್ಕಿಗಳು ಸಹ ಹಿಂತಿರುಗಿಯೇ ಇಲ್ಲ. ಇವುಗಳನ್ನು ಕೇಳಿದ ಪುಟಾಣಿ ಕುತೂಹಲದಿಂದ ತನ್ನ ನೋಟ್ಬುಕ್ನಲ್ಲಿ ಬರೆಯುತ್ತಾಳೆ, ಇಂದಿನ ಸಾಹಸ, ನಾವು ಊರ ಹತ್ತಿರದ ಮನೆ ಹಿಂದೆ ಇರುವ ಸತ್ಯವನ್ನು ಹುಡುಕುತ್ತೇವೆ. ಒಂದು ದಿನ ಪುಟಾಣಿ ಅವಳ ಕಿಟಕಿಯಿಂದ ನೋಡುತ್ತಿದ್ದಾಗ ಅವಳ ಗಮನಕ್ಕೆ ಬಂದದ್ದು ಒಂದು ವಿಚಿತ್ರ. ಬಾಗಿಲಿನಿಂದ ಹೊರಬರುವ ಹತ್ತಿರ ಬಣ್ಣದ ಬೆಳಕು ಮತ್ತು ರಸಮಿನ ಸುಗಂಧ. ಪುಟಾಣಿ ಕುತೂಹಲದಿಂದ ಕೇಳುತ್ತಾಳೆ, ಅಲ್ಲಿ ಯಾರೂ ಇಲ್ಲದಿದ್ದರೂ ಹೇಗೆ ರಸಮಿನ ಸುಗಂಧ ಬರುತ್ತಿದೆ? ಈ ವಿಷಯದಿಂದ ಹುಟ್ಟಿದ ಕುತೂಹಲದಿಂದ ಅವಳು ತನ್ನ ಡಿಟೆಕ್ಟಿವ್ ಬ್ಯಾಡ್ಜ್ ನೊಂದಿಗೆ ತನಿಖೆ ಪ್ರಾರಂಭಿಸುತ್ತಾಳೆ. ಅವಳು ದಾರಿಯಲ್ಲಿ ಸಾಗುತ್ತಾ, ನೋಟ್ಸ್ ತೆಗೆದುಕೊಳ್ಳುತ್ತಾ, ಚಿತ್ರಗಳನ್ನು ಬಿಡಿಸುತ್ತಾಳೆ. ಅವಳಿಗೆ ಕಂಡದ್ದು ಒಬ್ಬ ವ್ಯಕ್ತಿ, ನಗು, ಹಾಡುಗಳು. ಅವಳಿಗೆ ಇದು ಭೂತದ ಮನೆ ಅಲ್ಲ ಎಂದು ಭಾಸವಾಗುತ್ತದೆ. ನಂತರ ಪುಟಾಣಿ ಆಟವಾಡುವಾಗ ತನ್ನ ಸ್ನೇಹಿತೆ ಕಿಟ್ಟುವಿನಿಂದ ಆ ಮನೆಯ ಕುರಿತು ಇನ್ನಷ್ಟು ಮಾಹಿತಿ ಸಂಗ್ರಹಿಸುತ್ತಾಳೆ. ಇನ್ನು ಪುಟಾಣಿಯವಳ ಧೈರ್ಯ ಮತ್ತು ಉತ್ಸಾಹದಿಂದ ಒಂದು ಮಳೆಗಾಲದ ರಾತ್ರಿ ಹೂವಿನ ಮಾಲೆಯನ್ನು ಹಿಡಿದು ಹತ್ತಿರದ ಮನೆಯ ಕಡೆ ಸಾಗುತ್ತಾಳೆ. ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ, ಅವನು ಯಾರಿರಬಹುದು? ಬಾಗಿಲು ನಿಧಾನವಾಗಿ ತೆರೆಯುತ್ತದೆ. ಅವನು ವಯಸ್ಸಾದ ಹಳೆಯ ವ್ಯಕ್ತಿ. ಅವನು ಪುಟಾಣಿ ತಂದ ಹೂವನ್ನು ಸ್ವೀಕರಿಸುತ್ತಾನೆ. ಅದರ ಬಳಿಕ ಅವಳು ಅವನ ಮನೆಯಲ್ಲಿ ನೋಡಿದ್ದು ಚಿತ್ರಗಳು, ಬಣ್ಣಗಳು, ಸಂಗೀತ ಮತ್ತು ನಿಶ್ಶಬ್ದತೆ. ಹಳೆಯ ವ್ಯಕ್ತಿಯು ಅವಳಿಗೆ ಅವನ ಚಿತ್ರಗಳನ್ನು ತೋರಿಸುತ್ತಾನೆ, ಕಣ್ಣು ಇಲ್ಲದ ಮುಖಗಳು. ಅವನು ಹೇಳುತ್ತಾನೆ, ಜನರು ನನ್ನನ್ನು ನೋಡುತ್ತಿದ್ರು, ಆದರೆ ನನಗೆ ಕಾಣಿಸಿಕೊಳ್ಳಲಿಲ್ಲ. ಪುಟಾಣಿ ಅವನ ಬಳಿ ಪ್ರಶ್ನೆ ಮಾಡುತ್ತಾಳೆ, ಆದರೆ ನಿಮ್ಮ ಚಿತ್ರಗಳಲ್ಲಿ ಭಾವನೆ ಇದೆ, ಏಕೆ ಅವನ್ನು ಹತ್ತಿರದಿಂದ ತೋರಿಸಬಾರದು? ಹಳೆಯ ವ್ಯಕ್ತಿಯು ನಗುಹೀನವಾಗಿ ಉತ್ತರಿಸುತ್ತಾನೆ, ನಾನು ಯಾರಾದರೂ ನನ್ನ ಬಳಿ ಬಂದು ನನ್ನ ಕಲೆಯನ್ನು ಗುರುತಿಸಬಹುದೆಂದು ನಿರೀಕ್ಷಿಸುತ್ತಿದ್ದೇನೆ, ಆದರೆ ಯಾರು ನನ್ನ ಬಳಿ ಬಂದಿಲ್ಲ, ನೀನೇ ಮೊದಲನೆಯವಳು.
ನಂತರ ಪುಟಾಣಿ ಅಲ್ಲಿಂದ ಹಿಂದಿರುಗಿ ಅಜ್ಜಿಗೆ ಕತೆ ಹೇಳುತ್ತಾಳೆ. ಅವಳು ಹೇಳುತ್ತಾಳೆ, ಅವನು ಭಯಪಡುವವನು ಅಲ್ಲ. ಅವನು ಕಲಾವಿದ. ಅವನು ಸ್ಮೃತಿಗಳನ್ನು, ಭಾವನೆಗಳನ್ನು ಹೊಂದಿರುವ ವ್ಯಕ್ತಿ, ಭೂತಗಳನ್ನು ಅಲ್ಲ. ಅವಳ ಅಜ್ಜಿ ಅವಳಿಗೆ ತಿಳಿಸುತ್ತಾಳೆ, ನಾವು ನಮಗೆ ತಿಳಿಯದ ಯಾವುದೇ ವಿಷಯಕ್ಕೂ ಭಯಪಡುತ್ತೇವೆ ಕಂದ. ಆದರೆ ನಿನಗೆ ನಿನ್ನ ಹೃದಯವು ದಾರಿ ತೋರಿಸುತ್ತದೆ. ನಂತರ ಪುಟಾಣಿ ಗ್ರಾಮಸ್ಥರಿಗೆ ಹೇಳುತ್ತಾಳೆ, ಒಂದು ಬಾರಿ ಬನ್ನಿ, ಅವನು ಭೂತವಲ್ಲ, ಅವನು ಮರೆಯಾದವನು. ಅವಳು ಹತ್ತಿರದ ಅಂಗಡಿಗಳಲ್ಲಿ, ಶಾಲೆಯಲ್ಲಿ, ಮನೆಗಳಲ್ಲಿ ಆಹ್ವಾನಗಳನ್ನು ಹಂಚುತ್ತಾಳೆ. ಅವಳು ಪ್ರಾರಂಭಿಸಿದ ಕಲಾ ಪ್ರದರ್ಶನವು ಗ್ರಾಮಸ್ಥರನ್ನು ಒಂದುಗೂಡಿಸುತ್ತದೆ. ಪ್ರತಿಯೊಬ್ಬರೂ ಅದ್ಭುತವಾದ, ಭಾವನಾತ್ಮಕ ಚಿತ್ರಕಲೆಗಳನ್ನು ನೋಡಿ ಆನಂದಿಸುತ್ತಾರೆ. ಹಳೆಯ ವ್ಯಕ್ತಿಯು ಹೇಳುತ್ತಾನೆ, ಪುಟಾಣಿ ಕೇವಲ ನನ್ನ ಕಲೆಯ ಪ್ರದರ್ಶನ ಮಾಡಿಲ್ಲ, ನನಗೆ ಹೊಸ ಜೀವನ ನೀಡಿದ್ದಾಳೆ. ಪುಟಾಣಿ ಅವಳ ಮೊದಲ ಚಿತ್ರವನ್ನು ಬಿಡಿಸುತ್ತಾಳೆ, ಮುಕ್ತ ಬಾಗಿಲು ಮತ್ತು ಬಣ್ಣದ ಹಕ್ಕಿಗಳು ಹೊರಹಾರಿದಂತೆ. ಪುಟಾಣಿ ಹೇಳುತ್ತಾಳೆ, ನಾನು ಇಂದು ಕಲಿತಿದ್ದು ಏನೆಂದರೆ, ಸತ್ಯವು ಯಾವಾಗಲೂ ನಾವು ಕೇಳುವಂತೆ ಇರುವುದಿಲ್ಲ. ಕೆಲವೊಮ್ಮೆ ನಾವು ಸತ್ಯವನ್ನು ತಿಳಿಯಲು ಧೈರ್ಯವನ್ನು ಹೊಂದಬೇಕಾಗಿದೆ. ನೀತಿ: ನಾವು ಸತ್ಯವನ್ನು ತಿಳಿಯದೆ ಊಹೆ ಮಾಡಬಾರದು. ಪ್ರತಿಯೊಂದು ಕಥೆಗೂ ಒಂದು ಹೃದಯವಿದೆ. ಕೇಳಿದ ಮಾತುಗಳನ್ನು ನಂಬುವುದಕ್ಕಿಂತ ಕಂಡು ತಿಳಿಯುವುದು ಮುಖ್ಯ. Like, share and subscribe. Thank you for watching.